ಈ ವಿಡಿಯೋ ಯಾಕೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂತೇಳಿ ನನಗೆ ಗೊತ್ತಿಲ್ಲ. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ, ಸರಿ ನಿಮ್ಗೊಂದು ಮಾತನ್ನು ಹೇಳ್ತೀನಿ. ಇದು ಕೇವಲ ಕಾಂಟೆಂಟ್ ಅಲ್ಲ, ಇದು ಬರೀ ಸ್ಕ್ರಿಪ್ಟ್ ಅಲ್ಲ, ಇದು ಬರೀ ಎಡಿಟಿಂಗ್ ಅಲ್ಲ, ಇದು ನನ್ನ ಕನ್ಫ್ಯೂಷನ್. ಆ ರಾತ್ರಿ ಏನ್ ನಡೀತು ಅಂತೇಳಿ ನಾನು ಇಲ್ಲಿವರೆಗೂ ಯಾರಿಗೂ ಕೂಡ ಹೇಳಿಲ್ಲ. ಯಾಕೆ ಅಂತೇಳಿ ಕೇಳಿದ್ರೆ ಯಾರು ಕೂಡ ನಂಬೋದಿಲ್ಲ ಅಂತೇಳಿ ಯಾರಿಗೂ ಕೂಡ ಹೇಳಿಲ್ಲ. ಹೇಳಿದ್ರು ಕೂಡ ಆ ಮನೆ ಮತ್ತೆ ನನಗೆ ನೆನಪು ಮಾಡ್ಕೊಳ್ಳುತ್ತೆ ಅನ್ನೋ ಒಂದು ಭಯದಿಂದ ಯಾರಿಗೂ ಕೂಡ ಹೇಳಿಲ್ಲ. ಕಮ್ಮರೊಟ್ಟು ಮನೆ, ಆ ಮನೆಯ ಬಗ್ಗೆ ಒಂದು ಕತೆ ಹೇಳ್ತೀನಿ. ಫೈನಲ್ ಆಗಿ ನೀವೇ ತೀರ್ಮಾನ ಮಾಡಿ. ಈ ಕತೆ ನನಗೆ ಹೇಳಿದ್ದು ರಾಹುಲ್ ಅಂತೇಳಿ. ಅವರು ಇಬ್ಬರು ಜನ ಫ್ರೆಂಡ್ಸ್, ರಾಹುಲ್ ಮತ್ತು ರೋಹಿತ್ ಅಂತೇಳಿ. ರಾಹುಲ್ಗೆ ಒಂದು ಕನಸಿತ್ತು. ಏನಪ್ಪಾ ಅಂದ್ರೆ ನಾನೊಂದು ಯೂಟ್ಯೂಬ್ ಚಾನಲ್ ತೆಗಿಬೇಕು, ಜನರಿಗೆ ಎಕ್ಸ್ಪ್ಲೋರ್ ಮಾಡಬೇಕು, ಹಾರರ್ ಕಂಟೆಂಟ್ಗಳನ್ನೆಲ್ಲ ಜನರಿಗೆ ತೋರಿಸ್ಬೇಕಂತ. ಇದು ಕತೆ ನಡೆದಿದ್ದು 6 ತಿಂಗಳ ಹಿಂದೆ. ಅವಾಗ ತಾನೇ ರಾಹುಲ್ ಒಂದು ಹೊಸ ಯೂಟ್ಯೂಬ್ ಚಾನಲ್ ತೆಗ್ದಿರ್ತಾನೆ. ವ್ಯೂಸ್ ಇರಲಿಲ್ಲ, ಸಬ್ಸ್ಕ್ರೈಬರ್ಸ್ ಇರಲಿಲ್ಲ. ಆದ್ರೆ ಅವನಿಗೊಂದು ಚಿಕ್ಕ ಕನಸಿತ್ತು. ನಾನು ಏನೋ ಒಂದು ಅದ್ಭುತವಾಗಿರುವಂಥದ್ದು ಮಾಡಬೇಕು, ಜನರಿಗೆ ಏನೋ ಒಂದು ತೋರಿಸ್ಬೇಕು, ನಾನು ಏನೋ ಒಂದು ಶೂಟ್ ಮಾಡಬೇಕು ಅಂತ ಹೇಳಿ. ಅವಾಗ ತಾನೇ ಅವನ ಫ್ರೆಂಡ್ ರೋಹಿತ್ ಕಾಲ್ ಮಾಡ್ತಾನೆ. ಏನ್ ಮಾಡ್ತಿದ್ಯಾ ಮಾರಾಯ, ಆರಾಮಿದ್ಯಲ್ಲ, ಏನೋ ಒಂದು ಯೂಟ್ಯೂಬ್ ಚಾನಲ್ ತೆಗ್ದಿದ್ಯಾ ಅಂತಲ್ಲ, ಹೌದಾ ಅಂತ. ಹೌದಪ್ಪ, ಅದಕ್ಕೆ ವ್ಯೂಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ. ಹಾಗಾದ್ರೆ ನೀವೊಂದು ಕೆಲಸ ಮಾಡು, ನಮ್ಮ ತಾಲೂಕಿನ ಹೊರಗಡೆ ಒಂದು ಮನೆ ಇದೆ. ಆ ಊರಿನ ಹೆಸರು ಕಮ್ಮರೊಟ್ಟು ಅಂತೇಳಿ. ಅಲ್ಲೊಂದು ಮನೆ ಇದೆ, ಕಮ್ಮರೊಟ್ಟು ಮನೆ. ಅಲ್ಲಿಗೆ ಹೋಗಿ ನೀನೇನಾದ್ರು ವಿಡಿಯೋ ಮಾಡಿದ್ರೆ, ವ್ಲಾಗ್ಸ್ ಮಾಡಿದ್ರೆ ನಿನಗೆ ವ್ಯೂಸ್ 100% ಸಿಗುತ್ತೆ, ಟ್ರೈ ಮಾಡು ಅಂತೇಳಿ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಯಾಕೆ ಅಂತೇಳಿ ಕೇಳ್ಬೇಡ ಅಂತ ಹೇಳ್ತಾರೆ. ಫಸ್ಟಿಗೆ ಆ ಮೆಸೇಜ್ ನೋಡಿದ ತಕ್ಷಣ ರಾಹುಲ್ ನಗುತ್ತಾನೆ. ಇದೆಂತ ಕತೆ? ಇದೊಂದು ಹಳ್ಳಿಯ ಕತೆ ಆಯ್ತಲ್ಲ, ಇದನ್ನ ಜನ ನೋಡ್ತಾರ ಅಂತ. ಹಾಗೆ ಅವ್ನು ಇನ್ನೊಂದು ಮಾತಾಡ್ತಾನೆ. 1987ರಲ್ಲಿ ಆ ಮನೆಯೊಳಗೆ ಒಂದು ಫ್ಯಾಮಿಲಿ ಇರುತ್ತೆ. ಆ ಯಜಮಾನನ ಹೆಸರು ಶಂಕರಯ್ಯ ಅಂತೇಳಿ. ಫ್ಯಾಮಿಲಿ ಸಮೇತ ಆ ಮನೆಯಲ್ಲಿ ಮಾಯವಾಗ್ತಾರೆ. ಅವ್ರು ಎಲ್ಲಿಗೆ ಹೋದ್ರು, ಹೇಗಾದ್ರೂ ಗೊತ್ತಿಲ್ಲ. ಮನೆ ಒಳಗಿಂದ ಲಾಕ್ ಇತ್ತು, ಹೊರಗಡೆಯಿಂದ ಲಾಕ್ ಇರಲಿಲ್ಲ. ಬಟ್ ಆ ಊರಿನ ಜನರು ಕೂಡ ಅವ್ರು ಎಲ್ಲಿಗೆ ಹೋದ್ರು ಅಂತೇಳಿ ಯಾರು ಕೂಡ ಹುಡುಕ್ಲಿಲ್ಲ, ಯಾರು ಕೂಡ ಏನು ಮಾಡಲಿಲ್ಲ. ಯಾಕೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಮತ್ತೆ ಆ ಊರಿನ ಜನರು ಹೇಳ್ತಾ ಇರ್ತಾರೆ, ಈ ಶಂಕರಯ್ಯ ಮಾಟ ಮಂತ್ರ ಮಾಡ್ತಾ ಇದ್ದ. ಅವನ ಮನೆಯ ಬೇಸ್ಮೆಂಟ್ ಅಲ್ಲಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ದ. ಅದು ಏನು ಅಂತೇಳಿ ಕೇಳಿದ್ರೆ ಯಾರು ಕೂಡ ಹೇಳ್ತಾ ಇರ್ಲಿಲ್ಲ. ಮತ್ತೆ ಅಲ್ಲಿ ಹೋಗಿ ಬಂದವರು ಯಾವತ್ತೂ ಕೂಡ ಸರಿಯಾಗಿಲ್ಲ ಅಂತೇಳಿ ಆ ಊರಿನ ಜನರು ಹೇಳ್ತಾ ಇದ್ರು. ಆ ಕ್ಷಣ ಇವೆಲ್ಲ ಮಾತು ಕೇಳ್ಬಿಟ್ಟು ರಾಹುಲ್ಗೆ ಯಾಕೋ ಬೇಡ ಅಂತೇಳಿ ಅನಿಸ್ತಾ ಇತ್ತು. ಹಾಗೆ ರೋಹಿತ್ ಮತ್ತೆ ಇನ್ನೊಂದು ಮಾತಾಡ್ತಾನೆ. ಇದೆಲ್ಲ ಫ್ರಾಂಕ್ ಮಾರಾಯ, ಹಳೆ ಕಾಲದ ಕತೆ, ಇದನ್ನೇ ನಾವು ಕಾಂಟೆಂಟ್ ಆಗಿ ಮಾಡ್ಕೊಂಡು ನಿನಗೆ ಒಳ್ಳೆ ವ್ಯೂಸ್ ಬರುತ್ತೆ ಅಂತೇಳಿ ಹೇಳ್ತಾನೆ. ಸರಿ ಅಂತೇಳಿ ಇವನು ಕೂಡ ಒಪ್ಕೊತಾನೆ. ಅವನು ಆ ಒಂದು ಕಮರೊಟ್ಟು ಮನೆಯಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ನನ್ನ ಮುಂದೆ ಶೇರ್ ಮಾಡ್ಕೊಂಡ. ಸೊ ಅವನ ಒಂದು ಯೂಟ್ಯೂಬಲ್ಲೂ ಕೂಡ ಇದನ್ನ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಅಷ್ಟಕ್ಕೊಂದು ಭಯಾನಕವಾಗಿದೆ ಈ ಕತೆ. ಯಾಕೆ ಅಂತೇಳಿ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗತ್ತೆ. ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನವೆಂಬರ್ ತಿಂಗಳಲ್ಲಿ ರಾತ್ರಿ 10 ಗಂಟೆಗೆ ರೋಹಿತ್, ರಾಹುಲ್ ಮತ್ತು ಇಬ್ರು ಕೂಡ ಒಂದೇ ಕಾರಲ್ಲಿ ಹೋಗ್ತಾ ಇರ್ತಾರೆ. ರಾತ್ರಿ 10 ಗಂಟೆ ಆಗಿರತ್ತೆ. ಊರಿಂದ ಆಚೆ ಹೋಗ್ತಿರ್ತಾರೆ. ಒಂದು ಮನೆ ಕಾಣಿಸ್ತಾ ಇರೋದಿಲ್ಲ, ಒಂದು ಲೈಟ್ ಕೂಡ ಕಾಣಿಸ್ತಾ ಇರೋದಿಲ್ಲ. ಬರೀ ಕತ್ತಲಿಂದ ತುಂಬಿಕೊಂಡಿರುತ್ತೆ. ಮೇಲೆ ಮೋಡ ಇರುತ್ತೆ, ಚಂದ್ರನು ಕೂಡ ಕಾಣಿಸ್ತಾ ಇರಲ್ಲ. ಆದ್ರೆ ಈ ರಾಹುಲ್ಗೆ ಒಂದು ಸಮಸ್ಯೆ ಇತ್ತು. ಅವನ ಡೈಜೆಷನ್ ಪ್ರಾಬ್ಲಮ್ ತುಂಬಾ ಇತ್ತು. ಅವನ ಅಮ್ಮ ಹೇಳಿದ ಮಾತು ನೆನಪಾಗುತ್ತೆ ಅವನಿಗೆ. ಅವನ ಹೊಟ್ಟೆ ತೊಳಸ್ತಿತ್ತು ಅಂದ್ರೆ ವಾಪಸ್ ಮನೆಗೆ ಬಂದ್ಬಿಡು ಅಂತೇಳಿ. ಬಟ್ ಅವನಿಗೆ ತೊಳಸ್ತಿದ್ರು ಕೂಡ ಅವನು ವಾಪಸ್ ಹೋಗೋದಿಲ್ಲ. ಯಾಕಂದ್ರೆ ನನಗೊಂದು ಕಾಂಟೆಂಟ್ ಸಿಗುತ್ತೆ ಅನ್ನೋ ಒಂದು ಉತ್ಸಾಹದಿಂದ. ಸೊ ಹಾಗೆ ಹೋಗ್ತಿರ್ತಾರೆ. ಪಕ್ಕದಲ್ಲಿ ರೋಹಿತ್ ಮಲಗಿರ್ತಾನೆ, ಹೆಡ್ಫೋನ್ಸ್ನ ಹಾಕೊಂಡು ಮ್ಯೂಸಿಕ್ ಕೇಳ್ಕೊಂಡು. ಆದ್ರೆ ಈ ರಾಹುಲ್ಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ, ಏನಿರ್ಬೋದು, ಹೇಗಿರ್ಬೋದು ಅಂತ. ಹಾಗೆ ಹೋಗ್ತಿರ್ಬೇಕಾದ್ರೆ 45 ನಿಮಿಷ ಡ್ರೈವ್ ಮಾಡ್ತಿರ್ತಾನೆ ರಾಹುಲ್. ಹಾಗೆ ಮುಂದೆ ಹೋಗಿ ಒಂದು ಜಾಗಕ್ಕೆ ರೋಹಿತ್ ನಿಂದ್ರಿಸು ಅಂತ ಹೇಳ್ತಾನೆ. ಆವಾಗ ಅಲ್ಲೊಂದು ಮನೆ ಕಾಣಿಸುತ್ತೆ. ಕತ್ಲಲ್ಲಿ ಒಂದು ದೊಡ್ಡ ಮನೆ ಕಾಣಿಸುತ್ತೆ, 2 ಅಂತಸ್ತಿನ ಮನೆ. ಅದನ್ನ ನೋಡ್ಬಿಟ್ಟು ಈ ರಾಹುಲ್ಗೆ ಸ್ವಲ್ಪ ಭಯ ಆಗ್ತಾ ಇರತ್ತಂತೆ. ನೋಡ್ತಾನೆ, ಅಲ್ಲೊಂದು ಸಣ್ಣ ದೀಪ ಉರಿತಾ ಇರತ್ತೆ. ಅದನ್ನ ನೋಡ್ತಾ ಇರ್ತಾನೆ ದಿಟ್ಟವಾಗಿ. ಆವಾಗ ರೋಹಿತ್ ಹೇಳ್ತಾನೆ, ಇದು ನಿನ್ನ ಹೆಡ್ಲೈಟ್ನ ರಿಫ್ಲೆಕ್ಟ್ ಮಾರಾಯ, ಅದನ್ನ ಒಳಗಿನ ದೀಪ ಹತ್ತುತ್ತಿಲ್ಲಲ್ಲ, ಬಿಡು ಅಂತೇಳಿ. ಬಟ್ ಅದು ಆ ಹೆಡ್ಲೈಟ್ ಆಫ್ ಆಗಿದ್ರು ಕೂಡ ಆ ದೀಪ ಉರಿತಾ ಇರುತ್ತೆ. ಸರಿ ಅಂತ ಇಬ್ರು ಕೂಡ ಕಾರಿಂದ ಹೊರಗಡೆ ಇಳಿತಾರೆ, ಒಳಗೆ ಹೋಗ್ತಾ ಇರ್ತಾರೆ. ಆ ಡೋರ್ ಓಪನ್ ಮಾಡ್ತಾರೆ, ಏನೋ ಒಂದು ಕರ್ಕಶ ಶಬ್ದ ಬರುತ್ತೆ. ಬಟ್ ಇಲ್ಲಿ ರಾಹುಲ್ಗೆ ಮತ್ತೆ ನೆನಪಾಗುತ್ತೆ. ಏನಪ್ಪಾ ಅಂದ್ರೆ 30 ವರ್ಷದಿಂದ ಈ ಮನೆ ಲಾಕ್ ಆಗಿದೆಯಲ್ಲ, ಇದು ಹೇಗೆ ಲಾಕ್
ಓಪನ್ ಮಾಡ್ದ ಅಂತೇಳಿ ಗೊತ್ತಾಗ್ಲಿಲ್ಲ. ಓಪನ್ ಆಗುತ್ತೆ. ಟಾರ್ಚ್‌ನ ಆನ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ ತಕ್ಷಣ ಏನೋ ಒಂದು ವಾಸನೆ, ಒಂದು ತೇವದ ವಾಸನೆ, ಒಂದು ಮಣ್ಣಿನ ಒದ್ದೆ ಆಗಿರುವಂಥ ಮಣ್ಣಿನ ವಾಸನೆ. ಅದ್ರ ಜೊತೆಗೆ ಇನ್ನೂ ಒಂದು ವಾಸನೆ ಬರ್ತಾ ಇತ್ತು. ಒಂದು ಅಗರಬತ್ತಿಯ ವಾಸನೆ ಮತ್ತು ಕರ್ಪೂರದ ವಾಸನೆ. ಇವೆರಡು ವಾಸನೆ ತಾಜಾ ಆಗಿದೆ ಅಲ್ಲ. ಇದು ಹೇಗ್ ಸಾಧ್ಯ? 30 ವರ್ಷದಿಂದ ಇಲ್ಲಿ ಯಾರು ಕೂಡ ಇಲ್ಲ. ಮತ್ತೆ ಈ ಅಗರಬತ್ತಿ ವಾಸನೆ ಮತ್ತು ಕರ್ಪೂರದ ವಾಸನೆ ಹೇಗ್ ಬಂತು ಅಂತೇಳಿ. ಅವಾಗ ರೋಹಿತ್ ಹೇಳ್ತಾನೆ, ನಮ್ಗಿಂತ ಮುಂಚೆ ಯಾರಾದ್ರೂ ಬಂದು ಹೋಗಿರ್ಬೋದಲ್ಲ, ಬಿಡು ತಲೆ ಕೆಡ್ಸ್ಕೋಬೇಡ. ಹಾಗೆ ಆ ಮನೆಯೊಳಗೆ ಹೋಗ್ತಾ ಇರ್ತಾರೆ. ಅಕ್ಕಪಕ್ಕ ನೋಡ್ತಾರೆ. ದೊಡ್ಡ ದೊಡ್ಡ ಫೋಟೋಗಳು ನೇತಾಡ್ತಾ ಇರತ್ತೆ. ಆಮೇಲೆ ಅವ್ರು ಗಮನಿಸ್ತಾರೆ, ಆ ಹಾಲಲ್ಲಿ ಒಂದು ಟೇಬಲ್ ಇರುತ್ತೆ, ಒಂದು ಸೋಫಾ ಇರುತ್ತೆ, ಮತ್ತೊಂದು ಕಟ್ಟಿಗೆಯಿಂದ ಮಾಡಿರುವಂಥ ಗಡಿಯಾರ ಇರುತ್ತೆ. ಅದ್ರೊಳಗೆ 12:07 ಅಂತೇಳಿ ಟೈಮಿಂಗ್ಸ್ ಇರುತ್ತೆ. ಅದು ಬಂದಾಗಿರುತ್ತೆ. ಅದ್ರ ಮೇಲೆ ಒಂದು ಫ್ಯಾಮಿಲಿ ಫೋಟೋ ಇರುತ್ತೆ. ಆ ಮನೆ ಯಜಮಾನ್ದಂತಾನೆ ಹೇಳ್ಬೋದು. ಒಂದು ಗಂಡು, ಒಂದು ಹೆಣ್ಣು, 3 ಜನ ಮಕ್ಕಳು. ಅವ್ರನ್ನ ದಿಟ್ಟಿಸಿ ನೋಡ್ದಾಕರ ಅವ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ ಅನ್ನೋ ಥರ ಅನಿಸ್ತಾ ಇತ್ತು. ಯಾವಾಗ ಈ ರಾಹುಲ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ತಿರ್ತಾನೆ, ಫೋಟೋ ಮಾಡ್ತಿರ್ತಾನಲ್ಲ, ಆ ಫೋಟೋನ ಕ್ಲಿಕ್ ಮಾಡಿ ರಿವ್ಯೂ ಮಾಡ್ತಾ ಇರ್ತಾನೆ. ಅವಾಗ ಆ ಫೋಟೋ ಒಂದು ಕಾರ್ನರ್‌ಗೆ ನೋಡ್ತಾ ಇದೆ, ನಮ್ಮನ್ನೇ ನೋಡ್ತಾ ಇದೆ ಅನ್ನೋ ಥರ ಫೀಲ್. ಹಾಗೆ ಇಡೀ ಮನೆನ ನೋಡ್ತಾರೆ, ಎಕ್ಸ್‌ಪ್ಲೋರ್ ಮಾಡ್ತಾರೆ. ಬೆಡ್‌ರೂಮು, ಕಿಚನು, ಸ್ಟೋರ್ ರೂಮು. ಯಾವಾಗ ಅವರು ಕಿಚನ್‌ಗೆ ಹೋಗ್ತಾರಲ್ಲ, ಅಲ್ಲಿ ಒಂದು ಆಶ್ಚರ್ಯ ಕಾಣಿಸುತ್ತೆ. ಏನಪ್ಪಾ ಅಂದ್ರೆ, ಆ ಕಿಚನ್ನಲ್ಲಿ ಒಂದು ತಟ್ಟೆ ಇರತ್ತೆ. ಅದ್ರೊಳಗೆ ಅನ್ನವನ್ನು ಹಾಕಿರ್ತಾರೆ. ಬಟ್ ಆ ಅನ್ನ 30 ವರ್ಷದ ಹಿಂದೆ ತುಂಬಾ ಒಣಗೋಗಿರುತ್ತೆ. ಆದ್ರೆ ಸ್ವಲ್ಪ ಒದ್ದೆ ಆಗಿರುತ್ತೆ. ಇದು ಹೇಗ್ ಸಾಧ್ಯ? 30 ವರ್ಷದಿಂದ ಅನ್ನ ಒದ್ದೆ ಆಗಿದೆ ಅಂದ್ರೆ ಅದು ಹೇಗ್ ಸಾಧ್ಯ? ಇದು ಇಂಪಾಸಿಬಲ್ ಅಂತೇಳಿ ಅನ್ಸುತ್ತೆ. ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಅವ್ರಿಗೆ ಇನ್ನೊಂದು ಶಬ್ದ ಕೇಳಿಸುತ್ತೆ. ಹಾಲಲ್ಲಿ ಯಾರೋ ನಿಂತಿದ್ದಾರೆ ಅಂತ. ಸೊ ಅಲ್ಲಿ ವಾಪಸ್ ಬರ್ತಾರೆ. ಅವ್ರಿಗೊಂದು ಬೆಲ್ ಕೇಳಿಸುತ್ತೆ. ಊರಿನ ಹೊರಗಡೆ ಇರುವಂತ ದೇವಸ್ಥಾನದಲ್ಲಿ 11 ಗಂಟೆಗೆ ಒಂದು ಬೆಲ್ ಸೌಂಡ್ ಕೇಳಿಸುತ್ತೆ. ಸೊ ರಾಹುಲ್ ಏನ್ ಮಾಡ್ತಾನೆ, ಬಾ ಹೋಗೋಣ ಸಾಕಪ್ಪ ಇಷ್ಟೇ ಎಕ್ಸ್‌ಪ್ಲೋರ್ ಮಾಡಿರೋದು ಸಾಕು. ಜನ ಇಷ್ಟನ್ನೇ ನೋಡ್ತಾರೆ. ತಡಿಯೋ ಇನ್ನೊಂದು ಗಂಟೆ ಇಲ್ಲೇ ಇರೋಣ ಅಂತೇಳಿ ರೋಹಿತ್ ಹೇಳ್ತಾನೆ. ಅವ್ನ ಮಾತೇ ಕೇಳೋದು. ಸರಿ ಅಂತೇಳಿ ಇಲ್ಲೇ ಇರ್ತಾರೆ. 11:15 ಆಗಿರುತ್ತೆ. ಮೇಲ್ಮಹಡಿನಿಂದ ಒಂದು ಶಬ್ದ ಕೇಳಿಸುತ್ತೆ. ಯಾರೋ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಮ್ಮ ಹತ್ರ ಬರ್ತಿದ್ದಾರೆ ಅಂತ. ಸೊ ಇಬ್ರು ಕೂಡ ಗಮನಿಸ್ತಾರೆ. ರೋಹಿತ್ ಅವಾಗ ಹೇಳ್ತಾನೆ, ಇದು ಬೆಕ್ಕಿನ ಶಬ್ದ ಇರ್ಬೋದು, ಬೆಕ್ಕು ನಡೀತಿರ್ಬೋದು ಅಂತೇಳಿ. ರಾಹುಲ್ ಹೇಳ್ತಾನೆ, ಬೆಕ್ಕು ಇಷ್ಟಕ್ಕೊಂದು ಭಾರವಾಗಿ ನಡೆಯೋದಿಲ್ಲಲ್ಲ, ಇದು ಮನುಷ್ಯರದೇ ಶಬ್ದ ಅಂತ. ಸರಿ ಅಂತೇಳಿ ಏನ್ ಮಾಡ್ತಾರೆ, ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಹಾಗೆ ಆ ಮನೆಯ ಫೋಟೋ ತೆಗಿತಿರ್ಬೇಕಾದ್ರೆ ಈ ರಾಹುಲ್‌ನ ಕ್ಯಾಮ್ರಾ ಆಟೋಮೆಟಿಕ್ ಆಗಿ ಫ್ರೀಸ್ ಆಗ್ಬಿಡುತ್ತೆ. ಆಮೇಲೆ ಗ್ಲಿಚಿಂಗ್ ಆಗೋಕ್ ಶುರು ಆಗುತ್ತೆ. ಯಾಕಾಯ್ತು ಅಂತೇಳಿ ನೋಡಿದಾಕ್ರ ಎಲ್ಲವೂ ಕೂಡ ಸರಿ ಇತ್ತು. ಅದನ್ನು ಕೂಡ ಫ್ರೀಸ್ ಆಗಿತ್ತು. ಒಂದು ಕ್ಷಣಕ್ಕೆ ಫ್ರೀಸ್ ಆಗಿ ಆಮೇಲೆ ಓಪನ್ ಆಗುತ್ತೆ. ಆಮೇಲೆ ರೋಹಿತ್ ಹೇಳ್ತಾನೆ, ನಿನ್ ಬ್ಯಾಟ್ರಿ ಪ್ರಾಬ್ಲಮ್ ಏನೋ ಇರ್ಬೋದು, ಬ್ಯಾಟ್ರಿ ಲೋ ಆಗಿರ್ಬೋದು ನೋಡು ಅಂತ. ಇಲ್ಲ ಬ್ಯಾಟ್ರಿನಲ್ಲಿ 98% ಇದೆ. ಬಟ್ ಯಾಕೆ ಫ್ರೀಸ್ ಆಯ್ತು ಅಂತೇಳಿ ಗೊತ್ತಿಲ್ಲ. ಮತ್ತೆ ನಾರ್ಮಲ್ ಸ್ಟೇಜಿಗೆ ಬರುತ್ತೆ. 11:00ವರೆಗೆ ಅಲ್ಲಿರುವಂಥ ಎಲ್ಲಾ ಮನೆಗಳ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಹೇಗೆ ಓಪನ್ ಆಯ್ತು ಅಂತೇಳಿ ಗೊತ್ತಿಲ್ಲ. ಫಸ್ಟಿಗೆ ಬಂದಾಕರ ಎಲ್ಲಾ ಡೋರ್‌ಗಳು ಕ್ಲೋಸ್ ಇತ್ತು. ಬಟ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಸೊ ಯಾಕೆ ಓಪನ್ ಆಯ್ತು ಅಂತೇಳಿ ಮತ್ತೆ ಕೆಲವೊಂದು ಮನೆಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಆಮೇಲೆ 11:45 ಆಗಿರುತ್ತೆ. ರೋಹಿತ್ ಏನು ಮಾಡ್ತಾನೆ, ನಾನು ಮೇಲ್ಗಡೆ ಒಂದು ರೌಂಡ್ ಹಾಕೊಂಡ್ ಬರ್ತೀನಿ ಅಂತೇಳಿ ಹೋಗ್ತಾನೆ. ರಾಹುಲ್ ಹೇಳ್ತಾನೆ, ಬೇಡ ಹೋಗ್ಬೇಡ, ಆಲ್ರೆಡಿ ಟೈಮ್ ಭಾಳ ಆಗಿದೆ. ಸೊ ನೀವು ಒಬ್ಬನೇ ಹೋಗ್ಬೇಡ, ಯಾಕೋ ಸರಿ ಅನಿಸ್ತಾ ಇಲ್ಲ ನನಗೆ ಅಂತ. ಹೆದರ್ ಪುಕ್ಲ, ನಾನು ಹೋಗ್ತೀನಿ, ನೀನು ಇಲ್ಲೇ ನಿಂತ್ಕೊ ಅಂತ ಹೇಳ್ತಾನೆ. ನೀವು ಬರ್ತಿದ್ರಪ್ಪ, ಇಲ್ಲ ಇಲ್ಲೇ ನಿಂತ್ಕೊ ಅಂತ ಹೇಳ್ತಾನೆ. ಇಲ್ಲ ನಾನು ಬರೋಲ್ಲ, ನೀವು ಹೋಗು ಅಂತ ಹೇಳ್ತಾನೆ. ಸರಿ ಅಂತೇಳಿ ರೋಹಿತ್ ಏನು ಮಾಡ್ತಾನೆ, ಮೇಲ್ಮಹಡಿಗೆ ಹೋಗ್ತಾನೆ. ಆ ಹೋದ ತಕ್ಷಣ ಈ ರಾಹುಲ್‌ಗೆ ಒಂದು ಇನ್ಸಿಡೆಂಟ್ ಆಗತ್ತೆ. ಏನಪ್ಪಾ ಅಂದ್ರೆ, ಒಂದು ತಣ್ಣನೆ ಗಾಳಿ ಬೀಸುತ್ತೆ. ಅದ್ರೊಳಗೆ ಯಾವುದೋ ಒಂದು ಶಬ್ದ ಇವನಿಗೆ ಕೇಳಿಸುತ್ತೆ. ಯಾವುದಂದ್ರೆ ಹೋಗ್ಬೇಡ ಅಂತ. ಹೋಗ್ಬೇಡ ಯಾರಿರ್ಬೋದು ಅಂತ ಅಕ್ಕಪಕ್ಕ ನೋಡ್ತಾನೆ, ಯಾರು ಕೂಡ ಇರೋಲ್ಲ. ಕೈ ಕಾಲು ನಡುಗ್ತಾ ಇರುತ್ತೆ. ಏನಿರ್ಬೋದು ಅಂತೇಳಿ ಆ ಕ್ಯಾಮ್ರಾವನ್ನು ಆನ್ ಮಾಡ್ತಾನೆ. ಆ ಒಂದು ಗಾಳಿಯಲ್ಲಿ ಒಂದು ಶಬ್ದ ಕೇಳಿಸುತ್ತೆ. ಅವನನ್ನ ಹೋಗ್ಬೇಡ ಅಂತ ಹೇಳು, ಹೋದ್ರೆ ವಾಪಸ್ ಬರೋದಿಲ್ಲ ಅಂತೇಳಿ. ವಾಪಸ್ ರಿವ್ಯೂ ಮಾಡಿ ಆ ಶಬ್ದ ಕೇಳಿಸ್ದಾಕರ ಅವನಿಗೆ ಗೊತ್ತಾಗುತ್ತೆ, ಇವನು ಹೋಗ್ಬೇಡ ಅಂತ ಹೇಳಿದಾನೆ. ಆಮೇಲೆ ಮೇಲಿಂದ ಒಂದು ಶಬ್ದ ಬರುತ್ತೆ. ರೋಹಿತ್ ಜೋರಾಗಿ ಕಿರಿಸ್ತಾನೆ. ರಾಹುಲ್‌ಗೆ ಭಯ ಆಗುತ್ತೆ. ಏನಾಯ್ತು ಅಂತೇಳಿ ಅಲ್ಲೋಗಿ ನೋಡ್ತಾನೆ. ಅಲ್ಲಿ ರೋಹಿತ್ ಇರಲ್ಲ. ಅವ್ನ ಟಾರ್ಚ್ ಮಾತ್ರ ಇರತ್ತೆ. ಸೊ ಅಕ್ಕಪಕ್ಕ ನೋಡ್ತಾನೆ, ರೋಹಿತ್ ಎಲ್ಲೂ ಕೂಡ ಇರೋಲ್ಲ. ಆಮೇಲೆ ಮತ್ತೆ ರಾಹುಲ್ ಏನ್ ಮಾಡ್ತಾನೆ, ಅಲ್ಲೇ ನೋಡ್ತಿರ್ಬೇಕಾದ್ರೆ ರೆಕಾರ್ಡ್ ಮಾಡ್ತಿರ್ತಾನೆ. ಇದು ನನಗೆ ಹೆಲ್ಪ್ ಆಗತ್ತೆ ಅಂತ. ಅಂದ್ರೆ ಯಾವ್ದೊಂದು ಗೋಡೆಯಿಂದ ಹೊರಗಡೆಯಿಂದ ರೋಹಿತ್ ಕೇಳಿಸ್ತಾ ಇರ್ತಾನೆ, ನಾನು ಇಲ್ಲೇ ಇದ್ದೀನಿ, ಇಲ್ಲಿ ಬಾ ಅಂತೇಳಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ರೋಹಿತ್‌ನ ವಾಯ್ಸೇ ಅಲ್ಲ.
ಅದು ಬೇರೆ ಯಾರ್ದೋ ಧ್ವನಿ ಇತ್ತು. ಅವ್ನ ಮನ್ಸು ಹೇಳ್ತಿತ್ತು ಒಳಗೆ ಹೋಗು ಅಂತೇಳಿ, ಬಟ್ ಅವ್ನ ಮೆದುಳು ಹೇಳ್ತಿತ್ತು ಇಲ್ಲಿಗೆ ಹೋಗ್ಬೇಡ, ಯಾಕಿದು ರೋಹಿತ್‌ನ ವಾಯ್ಸ್ ಅಲ್ಲ ಅಂತ. ಸೊ ಹಾಗೆ ನೋಡ್ತಿರ್ಬೇಕಾದ್ರೆ ಅವ್ನ ಹಿಂದೆಯಿಂದ ಒಂದು ಡೋರ್ ರಪ್ಪನೆ ಕ್ಲೋಸ್ ಆಗಿಬಿಡುತ್ತೆ. ಕ್ಲೋಸ್ ಆಗಿಬಿಟ್ಟನೆ ಯಾರಿರ್ಬೋದು ಅಂತ ವಾಪಸ್ ತಿರುಗಿ ನೋಡ್ತಾನೆ. ಅಲ್ಲಿ ರೋಹಿತ್ ಮತ್ತೆ ಕೂಗ್ತಾನೆ. ಯಾರಿದು? ಯಾರು ಡೋರ್ ಕ್ಲೋಸ್ ಮಾಡಿರೋದು? ನಾನು ಇಲ್ಲೇ ಇರೋದಲ್ಲ. ತೆಗೀರಿ, ತೆಗೀರಿ ಅಂತೇಳಿ ಜೋರಾಗಿ ಮತ್ತೆ ಪ್ರಯತ್ನ ಪಡ್ತಾನೆ. ಆ ಡೋರ್ ಓಪನ್ ಆಗೋದಿಲ್ಲ. ಮತ್ತೆ ರಾಹುಲ್ ಹೋಗಿ ಅದನ್ನ ಎಷ್ಟೇ ಪ್ರಯತ್ನ ಪಡ್ತಾನೆ, ಏನೇ ಮಾಡಿದ್ರು ಕೂಡ ಓಪನ್ ಆಗಲ್ಲ. ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತೇಳಿ ಮತ್ತೆ ಒಂದು ಶಬ್ದ ಬರುತ್ತೆ. ಯಾರೋ ನಡೆದುಕೊಂಡು ಬರ್ತಾ ಇರೋದು. ರೋಹಿತ್ ಅಲ್ಲಿರ್ಬೋದು ಅಂತೇಳಿ ಸೀದಾ ಹಾಲ್‌ಗೆ ಬರ್ತಿರ್ಬೇಕಾದ್ರೆ ಅವನಿಗೊಂದು ಮಿರರ್ ಕಾಣಿಸುತ್ತೆ. ಆ ಮಿರರು ಕಾಣಿಸ್ದಾಕ್ರ ರಾಹುಲ್ ಇಲ್ಲಿ ನಿಂದಿರಬಾರ್ದು ಅಂತೇಳಿ ಅನಿಸ್ತಾ ಇರುತ್ತೆ. ಆದ್ರೂ ಕೂಡ ಅವ್ನ ಕಾಲು ಅಲ್ಲಿ ನಿಂತಿರುತ್ತೆ. ಆ ಮಿರರ್ ಒಳಗೆ ನೋಡ್ತಾನೆ. ಯಾವುದೋ ಒಂದು ಆಕೃತಿ. ಅದಕ್ಕೆ ಕೈ ಇದೆ, ಕಾಲಿದೆ, ಫುಲ್ ಬಾಡಿ ಇದೆ. ಆದ್ರೆ ಅದಕ್ಕೆ ಮುಖನೇ ಇಲ್ಲ. ಫುಲ್ ಬೆಳ್ಳಗಿರುತ್ತೆ. ಬೆಳ್ಳಗಿರುವಂಥ ಆಕೃತಿ. ಅದನ್ನೆಲ್ಲ ಕ್ಲೀನಾಗಿ ಗಮನಿಸ್ತಾನೆ. ನೋಡ್ಬಿಟ್ಟು ಯಾರಿರ್ಬೋದು ಅಂತೇಳಿ ಹಾಗೆ ವಿಚಾರ ಮಾಡ್ತಿರ್ಬೇಕಾದ್ರೆ ಅದನ್ನ ತಪ್ಪಿಸ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ಮತ್ತೆ ಸೀದಾ ಏನು ಮಾಡ್ತಾನೆ, ಆ ಮನೆ ಹೊರಗಡೆ ಬರ್ತಾನೆ. ಅವಾಗ್ಲೇನೆ ರೋಹಿತ್ ಏನು ಮಾಡ್ತಾನಪ್ಪ ಅಂದ್ರೆ, ಆ ಮನೆಯಿಂದ ಹೊರಗಡೆ ಬರ್ತಾನೆ. ಅವ್ನ ಮುಖದಲ್ಲಿ ಏನೋ ಒಂದು ಭಯ ಕಾಣ್ತಾ ಇರತ್ತೆ. ಆದ್ರೆ ಅವ್ನಿಗೆ ಯಾವುದೇ ಥರದ ಮಾತೇ ಆಡೋದಿಲ್ಲ. ಸುಮ್ಮನೆ ಕಾರ್ ಹತ್ತತಾನೆ. ಸೀದಾ ಇಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ, ವಾಪಸ್ ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ಬಿಟ್ಟು ರೋಹಿತ್‌ಗೆ ರಾಹುಲ್ ಕೇಳ್ತಾನೆ, "ಯಾಕೆ ನೀನು ಆ ರಾತ್ರಿ ನಿನ್ಗೇನಾಯ್ತು? ಯಾಕೆ ಕಿರ್ಚಿದೆ?" ಅಂತ ಹೇಳಿ ಕೇಳಿದಾಗ ಅವ್ನು ಯಾವುದೇ ಥರದ ಮಾತೇ ಆಡೋದಿಲ್ಲ. ಸುಮ್ಮನೆ ಕೂತಿರ್ತಾನೆ. ಅವಾಗ ಅವನ ಕ್ಯಾಮ್ರಾದಲ್ಲಿರುವಂಥ ಎಲ್ಲ ಫೋಟೋಗಳನ್ನ ನೋಡ್ತಾನೆ. ಒಂದೊಂದಾಗಿ, ಒಂದೊಂದಾಗಿ. ಸೊ ಆ ಕ್ಯಾಮ್ರಾದಲ್ಲಿ ಕೆಲವೊಂದು ಫೋಟೋಗಳಿತ್ತು, ಆಕೃತಿ ಇತ್ತು, ಅದರ ವಾಯ್ಸ್ ಇತ್ತು, ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಸೊ ಒಂದು ಕ್ಷಣಕ್ಕೆ ನೋಡ್ಬಿಟ್ಟು ಎಲ್ಲವನ್ನು ಕೂಡ ನೋಡ್ತಾರೆ. ಆಮೇಲೆ ಮತ್ತೆ ಇನ್ನೊಂದ್ಸಲ ನೋಡಕ್ ಹೋಗ್ತಾರೆ. ಆ ನೆರಳು, ಆ ಆಕೃತಿ ಎಲ್ಲವೂ ಕೂಡ ಡಿಲೀಟ್ ಆಗಿರುತ್ತೆ. ಇದು ಹೇಗೆ ಸಾಧ್ಯ ಅಂತೇಳಿ ಗೊತ್ತಿಲ್ಲ. ಬಟ್ ಆ ನೆರಳು, ಆಕೃತಿ 2 ಕೂಡ ಡಿಲೀಟ್ ಆಗಿರುತ್ತೆ. ಅವನ ಒಂದು ಯೂಟ್ಯೂಬಲ್ಲೂ ಕೂಡ ಅಷ್ಟೇ ಅವ್ನು ಅಪ್ಲೋಡ್ ಮಾಡಕ್ಕೆ ಆಗ್ಲಿಲ್ಲ. ಸೊ ನನ್ನ ಒಂದು ಹಾರರ್ ಕಂಟೆಂಟನ್ನು ನೋಡ್ಬಿಟ್ಟು ನನ್ನ ಮುಂದೆ ಅವನ ಒಂದು ಎಕ್ಸ್‌ಪೀರಿಯನ್ಸನ್ನ ಶೇರ್ ಮಾಡ್ಕೊಂಡ. ಸೊ ಈ ಕತೆ ನಿಮ್ಗೆ ಹೇಗೆ ಅನ್ನಿಸ್ತು? ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.